ಅಕಾಡೆಮಿ ಅಧ್ಯಕ್ಷರಾಗಿ ಅಂತೇನಲ್ಲ, ಅವರೊಂದು ಯಕ್ಷಗಾನದ ಗೋಷ್ಠಿಯಲ್ಲಿ ಪ್ರಾದೇಶಿಕ ಪುಸ್ತಕ ಪ್ರಾದೇಶಿಕ ಅಧ್ಯಕ್ಷರಾಗಿದ್ದಾರೆ. ಅವರು ಮಾತಾಡುವ ಸಂದರ್ಭದಲ್ಲಿ ಯಕ್ಷಗಾನದ ವಿಷಯ ಬರ್ತದೆ ಮತ್ತು ಅಲ್ಲಿ ಅವರು ಒಂದು ಫ್ಲೋದಲ್ಲಿ ಹೇಳ್ತಾ ಹೋಗ್ತಾರೆ. ಯಕ್ಷಗಾನದಲ್ಲಿ ಸಲಿಂಗ ಕಾಮದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದರ ಬಗ್ಗೆ ಕಲಾವಿದರಿಂದ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಆಕ್ರೋಶ ಬರ್ತಾ ಇದೆ. ನಿಮ್ಮ ಅಭಿಪ್ರಾಯ? ಅವರ ದೃಷ್ಟಿಕೋನದಲ್ಲಿ ಅದು ಅವ್ರಿಗೆ ತಪ್ಪನ್ನು ತಿಳಿದ್ರೆ ಅದು ಕೇಳ್ಬೋದು. ಅವರ ದೃಷ್ಟಿಕೋನದಲ್ಲಿ ನನ್ನ ಬಾಯಿ ತಪ್ಪಿ ನಾನು ಹೇಳಿದೆ ಅಂತ ಹೇಳೋ ದೃಷ್ಟಿಕೋನ ಅವರ ಮನಸ್ಸಲ್ಲಿ ಇದ್ದರೆ, ಒಬ್ಬ ಮಹಾನ್ ವಿದ್ವಾಂಸನನ್ನು ತಪ್ಪಂತ ಹೇಳಲಿಕ್ಕೆ ನನ್ನ ಹತ್ರ ನಾನು ಅಷ್ಟು ಯೋಗ್ಯನಲ್ಲ. ಆದರೆ ಆ ಮನುಷ್ಯ ಯಾವ ಥರ ಹೇಳಿದೆ, ಯಾವ ಉದ್ದೇಶ ಇಟ್ಟುಕೊಂಡು ಹೇಳಿದರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರ ಹತ್ರ ಅವ್ರು ಏನು ಯಾವ ರೀತಿ ಇದರಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಅದು ಕಲೆಗೆ ತೊಂದರೆ ಆಗದಂತೆ, ಕಲಾವಿದರಿಗೆ ಮನಸ್ಸಿಗೆ ಪಶ್ಚಾತ್ತಾಪ ಬಾರದಂತೆ ಇದು ಮುಂದುವರ್ಸ್ಕೊಂಡು ಹೋಗಬೇಕು ನನ್ನ ಮಾತು. ಎಲ್ಲರಿಗೂ ಹೇಳೋದು ಸರಿಯಲ್ಲ. ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಇದು ಪ್ರಪಂಚ ನಿಯಮ. ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಲ್ಲಿ ಇರುವಂಥದ್ದು ತಪ್ಪು ಸರಿ, ಅದು ಯಾವುದು ಸರಿ ತಪ್ಪು ಅಂತ ಹೇಳಿ. ಆದರೆ ಇದನ್ನು ಹೇಗೆ ಹೇಳೋದು? ಸಾಮಾನ್ಯ ವ್ಯಕ್ತಿ ಹೇಳಿದರೆ ನಾನು ಅದು ಹೇಳ್ಬೋದು. ಇದು ಈ ಜನ ಮೇಧಾವಿ, ರಾಷ್ಟ್ರ ಮಟ್ಟದ ಮೇಧಾವಿ, ಮತ್ತು ನನ್ನ ಸಾಮಾನ್ಯ ವ್ಯಕ್ತಿಗಳಲ್ಲ. ಅಂತಹ ಮೇಧಾವಿ ಬಾಯಲ್ಲಿ ಈ ಮಾತು ಬರಬೇಕಾದ್ರೆ ಅವರದ್ದು ಕುಲಂಕುಷವಾಗಿ ಅವರ ಹತ್ರ ಕೇಳಬೇಕು, ಯಾಕೆ ನೀವು ಇದನ್ನು ಹೇಳಿದ್ದೀರ ಅವ್ರದ್ದು. ನಾನು ಮಾತಾಡಲಿಕ್ಕೆ ಅಂತ ಹೇಳಿ ಫೋನ್ ಸ್ವಿಚ್ ಆಫ್ ಇದೆ, ಅಲ್ಲೇ ಮಾತಾಡ್ತೀನಿ. ಅದು ಮಹಾವಿದ್ವಾಂಸರಾದ್ರೂ ಕೂಡ ಅಂತ ವ್ಯಕ್ತಿ ಆತರ ಹೇಳಿ ಬಾಯಿ ತಪ್ಪಿ ಕೂಡ ಹೇಳೋದು ಸರಿ ಅಂತಂದ್ರೆ ಅದು ತಪ್ಪು, ಅದು ತಪ್ಪು. ಆದರೆ ಅವ್ರು ಹೇಳಿದ ಉದ್ದೇಶ ಏನಂತ ನನಗೆ ಗೊತ್ತಿಲ್ಲ. ಅವ್ರದ್ದು ಕೇಳೋದು ನನ್ನ ಫೋನ್ ಸಿಕ್ಕಲಿಲ್ಲ. ಫೋನ್ ಬೆಳಗಿಂದ ಟ್ರೈ ಮಾಡ್ತಾಯಿದ್ದೆ, ನಾನು ಪೇಪರ್ ನೋಡಿದ ಬೆಳಗಿಂದ ಅವ್ರು ಟ್ರೈ ಮಾಡ್ತಾಯಿದ್ದೆ. ಅದು ಇವ್ರು ಯಾಕೆ ಸರ್ ಎಲ್ಲಿಂದ ಹೇಳಿದರೆ, ಯಾವ ಉದ್ದೇಶ ನಾನು ಅವ್ರಿಗೆ ಕೇಳಬೇಕಂತಿದ್ದೆ. ಅವ್ರು ನನಗೆ ಫೋನೆಲ್ಲ ಸಿಗಲಿ, ಈಗ ನೋಡೋದು ಸ್ವಿಚ್ ಆಫ್ ನಾನು ಅವ್ರಿಗೆ ಮಾಡಿದೆ. ಆದ್ದರಿಂದ